ಈ ವರ್ಷದ ಕಮಲ ಋತು ಎರ್ಮಾಳ್ ಕಮಲ. ಈ ವರ್ಷದ ಕಮಲ ಋತುವಿನಲ್ಲಿ ಎರ್ಮಾಳಿನಲ್ಲಿ ಒಂದು ಕಮಲ ಮಾಡುವುದೆಂದು ನಾವು ನಮ್ಮ ಎರ್ಮಾಳಿನ ಗ್ರಾಮಸ್ಥರು ಒಟ್ಟು ಸೇರಿ ನಾವು ಈ ಸರಿ ಒಂದು ಪ್ರಶ್ನೆ ಮುಖಾಂತರ ಕೇಳಿ ಈ ಜಾಗದಲ್ಲಿ ಕಮಲವನ್ನು ಮಾಡುವಂಥ ನಿಶ್ಚಯ ಮಾಡಿದ್ದೇವೆ. ಫೆಬ್ರವರಿ 28ನೇ ತಾರೀಕಿನ ದಿನಾಂಕವನ್ನು ಕಮಲ ಕಮಿಟಿಯವರು ನಮಗೆ ಕಮಲಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಪೂರ್ವವಾಗಿ ನಾವು ಎರ್ಮಾಳು ದೇವಸ್ಥಾನದಲ್ಲಿ ಸಭೆಯನ್ನು ಊರವರ ಸಭೆಯನ್ನು ಸೇರಿಸಿದ್ದೇವೆ. ಅದರ ನಂತರ ನಮ್ಮ ನಂದಳಿಗೆ ಬೆಳ್ಮಣ್ ವಿಘ್ನೇಶ್ ಭಟ್ರವರ ಮುಖಾಂತರ ಪ್ರಶ್ನೆಯನ್ನು ಕೇಳಿ ಈ ಜಾಗಕ್ಕೆ ನಾವು ಕಂಬಳ ಸೂಕ್ತವಾಗಿದೆಯಾ ಎನ್ನುವ ವಿಚಾರವನ್ನು ಊರವರೊಟ್ಟಿಗೆ ಸೇರಿ ನಾವು ಕೇಳಿದೆವು. ಆಗ ಈ ಜಾಗದಲ್ಲಿ 300 ವರ್ಷಗಳಿಂದ ಹಿಂದೆ ಕಂಬಳ ನಡೆಯುತ್ತಂಥ ಒಂದು ಕುರು ನಮಗೆ ಸಿಕ್ಕಿತು. ಆದರೂ ಮೊದಲು ಸಹ ಹೇಳ್ತಾ ಇದ್ದಾರೆ ನಮ್ಮ ಹಿರಿಯವರು, ಇದು ಕಂಬಳದ ಬಾಕ್ಯಾರ, 12 ಎಕರೆ ಬಾಕ್ಯಾರು, ಇದಕ್ಕೆ ಹೆಸರು ಬಡೆಕೊಟ್ಟು ಬಾಕ್ಯಾರ ಅಂತ. ಇದು ಬಡೆಕೊಟ್ಟು ಬಾಕ್ಯಾರ 12 ಎಕರೆ, ಯಾವ ಮನೆಯನ್ನು ಕಟ್ಟಲಿಕ್ಕಿಲ್ಲ ಈ ಜಾಗದಲ್ಲಿ. ಯಾವ ಒಂದು ತೆಂಗಿನ ಮರ ಆಗಲಿ ಯಾವ ಮರವನ್ನು ನಾವು ಇಟ್ಟು ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹೆಣ ಊತಲಿಕ್ಕಿರಲಿಲ್ಲ, ಇದು ಬೆಂಕಿ ಇಲ್ಲ ಅಂತ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಅದರಿಂದ ಈ 12 ಎಕರೆ ಖಾಲಿ ಜಾಗ ಹಾಗೆ ಉಳಿದಿತ್ತು. ಈ ಸರಿ ಈಗ ಪ್ರಶ್ನೆ ಮುಖಾಂತರ ಕೇಳುವಾಗ ಇದು ಕಂಬಳದೇ ಗದ್ದೆ, ಕಂಬಳ ಮಾಡ್ಬೋದು, ಅದಕ್ಕೆ ವ್ಯಾಘ್ರ ಚಾಮುಂಡಿ ಅಂತ ಈ 12 ಎಕರೆ ಜಾಗದ ಒಂದು ಅಧಿಪತಿ ದೇವತೆ ಇದ್ದಾರೆ, ಅದನ್ನು ನೀವು ಪ್ರತಿಷ್ಠೆ ಮಾಡಬೇಕು ಅಂತ ನಮಗೆ ಪ್ರಶ್ನೆ ಮುಖಾಂತರ ಕಂಡಿದ್ದರಿಂದ ನಾವು ಅದನ್ನು ಕೆಸರುಕಲ್ಲು ಹಾಕಿ ವ್ಯಾಘ್ರ ಚಾಮುಂಡಿಯ ಸ್ಥಾನ ಗುಡಿ ಆಗ್ತಾ ಉಂಟು. ಅದರ ನಂತರ ಇವತ್ತು ನಮ್ಮ ಕಂಬಳ ಕರೆಗೆ ಮುಹೂರ್ತ ಮಾಡುವುದಂತ, ಗುದ್ದಲಿ ಪೂಜೆ ಮಾಡುವುದಂತ ನಾವು ನಿಶ್ಚಯ ಮಾಡಿದ್ದೇವೆ ಊರಿನವರೊಟ್ಟಿಗೆ ಸೇರಿ. ಅದಕ್ಕೆ ಒಂದು ಕಂಬಳ ಕಮಿಟಿ ಸಹ ಮಾಡಿದ್ದೇವೆ. ಅದಕ್ಕೆ ನಮ್ಮ ಊರಿನ ಎಲ್ಲ ನಾವು ಕಮಿಟಿಗೆ ನಮ್ಮ ಎರ್ಮಾಳು ಗ್ರಾಮದವರನ್ನೇ ಸೇರಿಸಿ ಒಂದು ಒಳ್ಳೆಯ ರೀತಿಯ ಕಮಿಟಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಕೆಲವರನ್ನು ಸೇರಿಸಲಿಕ್ಕೆ ಮುಂಬೈ ಕಮಿಟಿ ಇದೆ, ಹಾಗೆ ದುಬೈಯಲ್ಲಿ ಸಹ ಒಂದು ಕಮಿಟಿ ಮಾಡ್ತೇವೆ ಎರ್ಮಾಳಿನವರದ್ದು. ಎಲ್ಲ ಊರಿನವರ ಪ್ರೋತ್ಸಾಹ ಇದೆ. ಅದರಲ್ಲಿ ಎಸ್ಪೆಷಲಾಗಿ ಪುಚ್ಚೊಟ್ಟು ಲೋಕೇಶ್ ಶೆಟ್ಟರ ಮಕ್ಕಳು ವಿಶ್ವನಾಥ್ ಶೆಟ್ಟಿ, ಸೀತಾರಾಮ್ ಶೆಟ್ಟಿ, ಬಾಲಚಂದ್ರ ಶೆಟ್ಟಿ, ಚಂದ್ರ ಶೆಟ್ಟಿ, ಹಾಗೆ ಸುರೇಶ್ ಶೆಟ್ಟರು, ನಮ್ಮ ರಾಮದೇವ್ ಸುರೇಶ್ ಶೆಟ್ಟರು ಅಂತ ಅವರು ಸಹ ಇದ್ದಾರೆ, ಜೀವನ್ ಜೌಟ, ಬರ್ಪಾಣಿಯ ಸಂತೋಷ್ ಶೆಟ್ಟರು ಇದ್ದಾರೆ, ನಮ್ಮ ಶಿವಪ್ರಸಾದ್ ಕಟ್ಪಾಡಿ ಅಶೋಕ್ ಶೆಟ್ಟರು, ನಮ್ಮ ಅಮರನಾಥ್ ಶೆಟ್ಟರು, ಹಾಗೆ ಎಲ್ಲ ಜೀವನ್ ಚೌಟರು, ಇಲ್ಲಿ ಎಲ್ಲ ನಮ್ಮ ಬಾಲಭಟ್ರು ಅಂತ ಇದ್ದಾರೆ. ಈ ಜಾಗದಲ್ಲಿ ಅವರು ನಂದಿಕೇಶ್ವರನ ಒಂದು ಸ್ಥಾನ ಉಂಟು, ಅದಕ್ಕೆ ಪೂಜೆ ಮಾಡುವವರು ಸಹ ಇದ್ದಾರೆ. ಹಾಗೆ ಎರ್ಮಾಳು ದೇವಸ್ಥಾನದ ಪೂಜೆ ಮಾಡುವವರು ಎಲ್ಲ ಊರಿನವ್ರನ್ನೆಲ್ಲ ಮಗುವೀರ ಬಾಂಧವರು, ಬಿಲ್ಲವ ಬಾಂಧವರು, ಆಚಾರ್ಯಗಳು, ಬ್ರಾಹ್ಮಣ ಬಾಂಧವರು ಎಲ್ಲ ತೆಂಕ ಬಡ 2 ಗ್ರಾಮವನ್ನು ಸೇರಿಸಿ ನಾವು ಈಗ ಈ ಕರೆಗೆ ತೆಂಕ ಕರೆ ಮತ್ತು ಬಡ ಕರೆ ಅಂತ ಹೆಸರು ಸಹ ಇಟ್ಟಿದ್ದೇವೆ. ಆದ್ದರಿಂದ ಈ ಕಂಬಳ ಒಂದು ಒಳ್ಳೆಯ ರೀತಿಯಲ್ಲಿ ನಾಡಿದ್ದು ನಾವು 40 ವರ್ಷಗಳಿಂದ ಕಟ್ಪಾಡಿ ಕಂಬಳವನ್ನು ಮಾಡಿದ ಅನುಭವ ನಮಗಿದೆ. ನಾವು ಒಳ್ಳೆಯ ಕಂಬಳವನ್ನು ಮಾಡ್ತೇವೆ, ಒಳ್ಳೆಯ ಕರೆಯನ್ನು ಮಾಡ್ತೇವೆ. ಕಂಬಳ ಕೋಣಗಳೊಂದು 200 ಜೊತೆ ಕೋಣಗಳು ಬರುವ ನಮ್ಮ ನಿರೀಕ್ಷೆ ಇದೆ. ಒಳ್ಳೆಯ ಕಂಬಳ ಆಗ್ತದೆ. ಒಂದು ದಕ್ಷಿಣ ಕನ್ನಡ ಜಿಲ್ಲೆ 24 ಕಂಬಳಲ್ಲಿ ನಮ್ಮವು ಕಂಬಳ ಒಂದು ಒಳ್ಳೆಯ ರೀತಿಯ ಕಂಬಳ ಮಾಡಬೇಕಂತ ಊರಿನವರೆಲ್ಲ ಸೇರಿ ಒಂದು ಇಚ್ಛೆ ನಾವು ಅದನ್ನು ಮಾಡ್ತೇವೆ ಅಂತ ನೆನೆಸ್ಕೊಂಡಿದ್ದೇವೆ. ಅದರ ರೀತಿ ಆಗ್ತದೆ. ಎಲ್ಲ ದೇವತಾ ಕಾರ್ಯಗಳು ಆಗ್ತಾ ಉಂಟು. ಈಗ ಇವತ್ತು ಕರೆ ಮುಹೂರ್ತಕ್ಕೆ ನಾವು ಒಂದು ಸುದರ್ಶನ ಹೋಮ ಮತ್ತು ಗಣಹೋಮವನ್ನು ಮಾಡ್ತಾಯಿದ್ದೆ. ಅದರ ನಂತರ ಗುದ್ದಲಿ ಪೂಜೆ ನಡೆಯಲಿಕ್ಕಿದೆ. ಇದು ಇವತ್ತಿನಿಂದ ನಾವು ಕರೆ ಕೆಲಸ ಮುಂದುವರಿಸುವ ಅಂದಾಜಿಯಲ್ಲಿದ್ದೇವೆ. ಆದರೆ ಮಳೆ ನಮಗೆ ಸ್ವಲ್ಪ ತೊಂದರೆ ಆಗೋದ್ರಿಂದ JCB ಕೊಂಡೋಗಲಿಕ್ಕೆ, ಕಲ್ಲು ತರಲಿಕ್ಕೆ, ಹೊಯ್ಗೆ ತರಲಿಕ್ಕೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಮಳೆ ಇಲ್ಲಿಯವರೆಗೆ ನಾವೆಲ್ಲ ಸ್ಟಾಕ್ ಮಾಡ್ತಾ ಇದ್ದೇವೆ.
ಮಾಡ್ತಾ ಇದ್ದೆವು. ಆದರೆ ಆಗಲಿಲ್ಲ ಈ ಮಳೆ ನಿಂತ ಕೂಡಲೇ ನಾವು ಕೆಲಸವನ್ನು 1 ತಿಂಗಳ ಒಳಗೆ ಕೆರೆ ಕೆಲಸವನ್ನು ಮುಗಿಸುವ ಆಲೋಚನೆಯಲ್ಲಿ ಇದ್ದೇವೆ. ದೊಡ್ಡ ಮಟ್ಟದ ಆರ್ಥಿಕ ವ್ಯವಸ್ಥೆ ಆಗಬೇಕು. ಈ ಬಗ್ಗೆ ಆರ್ಥಿಕ ವ್ಯವಸ್ಥೆ ಎಲ್ಲ ರೆಡಿಯಾಗಿದೆ. ಆರ್ಥಿಕ ವ್ಯವಸ್ಥೆ ನಮ್ಮ ಈಗ ನೋಡಿ ಕರೆಯದ್ದು ನಮ್ಮ ಪುಚ್ಚೆಟ್ಟು ಬೀಡಿನ ಮನೆತನದವರು ವಹಿಸಿಕೊಂಡಿದ್ದಾರೆ. 2 ಜೋಡು ಕರೆಯನ್ನು ನಾವು ನಿರ್ಮಿಸ್ತೇವೆ ಅಂತೆ. ಹಾಗೆ ನಾರಾಯಣ ಶೆಟ್ಟರು ಅಂತ ಇದ್ದಾರೆ, ಅವರು ಸಹ ಬಂದಿದ್ದಾರೆ. ಅಂಪೈರ್ನ ಕೊಠಡಿ ಎಲ್ಲ ನಾವು ಮಾಡ್ತೇವೆ ಅಂತ ಬಂದಿದ್ದಾರೆ. ಒಂದೊಂದು ನಮ್ಮವರು ಈಗ ನಮ್ಮ ಫ್ಯಾಮಿಲಿಯವರು ಸಹ ಇದಕ್ಕೆ ಮೊದಲಿಂದಲೂ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲರೂ ಸೇರಿ ನಮ್ಮ ಯರ್ಮಳ್ನವರೇ ಇದಕ್ಕೆ ಎಕ್ಸ್ಪೆಷಲಿ ಯರ್ಮಳ ಹರೀಶ್ ಶೆಟ್ಟರ್ ಅಂತ ಬೊಂಬಾಯಿಯಲ್ಲಿ ಕಮಿಟಿ ಅಧ್ಯಕ್ಷರನ್ನು ನಾವು ಮಾಡಿದ್ದೇವೆ. ಅವರು ಸಹ ಮೊನ್ನೆ ಹೇಳಿದ್ದಾರೆ, ನೀವು ಬಾಂಬೆಯಲ್ಲಿ ಬಂದು ಮೀಟಿಂಗ್ ಮಾಡುವ, ನಮಗೆ ಬೇಕಾದಂಥ ಆರ್ಥಿಕತೆ ನಮ್ಮ ಊರಿನವರಂತ ನಮ್ಮ ಯರ್ಮಳ್ನವರು ಭಾರಿ ಜನ ಬೊಂಬೆಯಲ್ಲಿದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಸಹ ನಾವು 3-4 ಬ್ರಹ್ಮಕಲಶ ಆಯಿತು, ಇಡೀ ಜಾರನೋದ್ಧಾರ ಆಯಿತು ದೇವಸ್ಥಾನದ. ಅದು ನಮ್ಮ ಊರಿನವರಿಂದಲೇ ನಾವು ದೇಣಿಗೆ ಕಲೆಕ್ಟ್ ಮಾಡಿದ್ದು. ಅದೇ ರೀತಿ ಕಂಬಳಕ್ಕೂ ನಮ್ಮ ಊರಿನವರಿಂದಲೂ ಮತ್ತು ನಮ್ಮ ಸ್ನೇಹಿತರು ಇಷ್ಟ ಮಿತ್ರರಿಂದ ನಾವು ಕಲೆಕ್ಟ್ ಮಾಡಿ ನಾವು ಮಾಡುವ ಭರವಸೆ ಇದೆ ನಾವು. ಯಾಕೆಂದರೆ ನಾವು ಕಟ್ಪಾಡಿಯಲ್ಲಿ ಕಂಬಳ ಮಾಡ್ತಾಯಿದ್ದೆ, ನಮಗೆ ಈ ಕಂಬಳಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಗೊತ್ತುಂಟು. ಆ ವಿಚಾರದಲ್ಲಿ ನಾವು ಮುಂದುವರೆದಿದ್ದೇವೆ. ಅದಕ್ಕೇನು ಅಷ್ಟು ಕಷ್ಟ ಬರಲಿಕ್ಕಿಲ್ಲ. ನಾವು ಅದಕ್ಕೆ ತಲೆ ಕೆಟ್ಟುಕೊಳ್ಳಲಿಲ್ಲ. ಆಗ್ತದೆ, ದೇವರಿದ್ದಾರೆ. ಜನಾರ್ದನ ಒಡೆಯನ ಮೇಲೆ ಭಾರ ಹಾಕಿ ನಾವು ಮುಂದುವರಿತಾ ಇದ್ದೇವೆ. ಇಲ್ಲಿ ಜಾಗದಲ್ಲಿ ಕೊಡದಬ್ಬು, ಜುಮಾದಿ, ಬೈದರ್ಲುಗಳಿದ್ದಾರೆ. ಅದು ವ್ಯಾಘ್ರ ಚಾಮುಂಡಿ ಎಲ್ಲ ನಮ್ಮನ್ನು ನೋಡ್ತದೆ ಅಂತ ನಮಗೆ ಧೈರ್ಯ ಉಂಟು. ನಾವು ದೇವರಕ್ಕೆ ಪ್ರಕೃತಿಯನ್ನು ಆರಾಧಿಸುವವರು. ನಮ್ಮ ಪ್ರಕೃತಿ ಎಲ್ಲ ದೇವರುಗಳು ನಮ್ಮ ಊರಿನ ನಮಗೆ ಸಹ ಕೊಡ್ಬೋದು ಅಂತ ನಾವು ಭರವಸೆಯಿಂದ 8 ಫೆಬ್ರವರಿಗೆ ಬೆಳಿಗ್ಗೆ ಶುರುವಾಗಿ ಆದಷ್ಟು ಬೇಗ ನಾವು ಶುರು ಮಾಡ್ತೇವೆ. ಎಲ್ಲ ಊರಿನ ಪರವೂರಿನ ಕಂಬಳಾಭಿಮಾನಿಗಳು ಎಲ್ಲ ಬಂದು ನಮಗೆ ಕಂಬಳವನ್ನು ನೋಡಲಿಕ್ಕೆ ನೀವೆಲ್ಲ ಬರಬೇಕು ಅಂತ ನಾವು ಈ ಮೂಲಕ ಕೇಳಿಕೊಳ್ತೇವೆ. ಎಲ್ಲರೂ ಪತ್ರಿಕಾ ಮಾಧ್ಯಮದವರು ನೀವು ಬಂದಿದ್ದೀರಿ, ನಿಮ್ಮ ಅಗತ್ಯ ನಮಗಿದೆ. ನೀವು ನಮ್ಮನ್ನು ಆದಷ್ಟು ಹೈಲೈಟ್ ಮಾಡಬೇಕು. ನಮ್ಮ ವಸ್ತು ಕಂಬಳ ಎಲ್ಲರೂ ಬರಬೇಕಾದ್ರೆ ಪ್ರತಿಯೊಂದು ಟಿ ವಿ ಮೀಡಿಯಾದವರು, ಮಾಧ್ಯಮದವರು, ಪ್ರಿಂಟ್ ಮೀಡಿಯಾ, ಟಿ ವಿ ಮೀಡಿಯಾ ಎಲ್ಲ ನೀವೆಲ್ಲ ಸಹಕಾರ ಮಾಡಿದರೆ ನಮ್ಮ ಕಂಬಳಕ್ಕೆ ಜನ ಬರ್ತದೆ ಅಂತ ನಮಗೆ ಭರವಸೆ ಇದೆ. ಯಾಕಂದರೆ ನಾವು ಈಗ ಫೀಲ್ಡಿನಲ್ಲಿ 40-50 ವರ್ಷದಿಂದ ಇದ್ದೇವೆ. ನಮಗೆ ಹೇಗೆ ಎಲ್ಲ ಆಗ್ತದೆ ಅಂತ ಗೊತ್ತುಂಟಲ್ಲ. ಅದರ ರೀತಿಯಿಂದ ಏನು ತೊಂದರೆ ಬರಲಿಕ್ಕಿಲ್ಲ. ಆರ್ಥಿಕವಾಗಿ ಜನಮಾನ ಸಹ ಬರ್ಬೋದು ಅಂತ ನಮ್ಮ ಅಭಿಲಾಷೆ ಇದೆ. ನಮ್ಮ ಜನಾರ್ದನ ನಮ್ಮನ್ನು ಬಿಡಲಿಕ್ಕಿಲ್ಲ ಅಂತ ನಾವು ಪೂರ ದೇವರ ಮೇಲೆ ಭಾರ ಹಾಕಿ ಈ ದೇವರ ಕಂಬಳಂತೆ ನಾವು ಮಾಡಿ ಮುಂದೆ ನಡೆಯುವಂತೆ ಎಲ್ಲ ಅರೇಂಜ್ಮೆಂಟೆಲ್ಲ ಮಾಡ್ತಿದ್ದೇವೆ. ನಾನು ಕಂಬಳದ ಅಧ್ಯಕ್ಷನಾಗಿದ್ದೆ. ನಾನು ಕಂಬಳದ ಅಧ್ಯಕ್ಷರಾಗಿ ನಮಗೆ ಕಂಬಳ ಹೇಗೆ ಮುಗಿಸುವಂತ ಗೊತ್ತುಂಟು. ಎಲ್ಲರ ಹತ್ರ ಸಹಕಾರ ಕೇಳಿದ್ದೇವೆ. ಈ ಥರ ದೇವಿ ಪ್ರಸಾದ್ ಶೆಟ್ಟರ ನೇತೃತ್ವದಲ್ಲಿ ಈ ಕಂಬಳವು ಪುನಃ ಭಾರಿ ಒಂದು ಶಿಸ್ತುಬದ್ಧ ರೀತಿಯಲ್ಲಿ ನಡೆಯಬೇಕು. ರಾಜ್ಯವು ಮಾನ್ಯತೆ ಕೊಟ್ಟಿದೆ ಈ ಕಂಬಳಕ್ಕೆ. ರಾಜ್ಯ ಅಸೋಸಿಯೇಷನ್ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಕಂಬಳಕ್ಕೆ ಒಂದು ಇದಕ್ಕೆ ಆಶಯ ಕೊಟ್ಟಿದ್ದಾರೆ, ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ. ರಾಜ್ಯ ಕ್ರೀಡಾ ಇಲಾಖೆಯಲ್ಲಿ ಇದನ್ನು ಇದು ಮಾಡಿ ರೆಕಗ್ನೈಸ್ ಮಾಡಿದ್ದಾರೆ. ಆದ್ದರಿಂದ ಈ ಕಂಬಳ ಈ ಸರಿ ನಾವು ಬೇಗ ಮುಗಿಸುತ್ತೆ. 24 ಗಂಟೆ ಆದರೂ 30 ಗಂಟೆಯೊಳಗೆ ಮುಗಿಸುವೆ ಅಂತ ಭರವಸೆ ನಮಗಿದೆ. ತುಳುನಾಡಿನಲ್ಲಿ ಕಂಬಳಕ್ಕೆ ಒಂದು ವಿಶೇಷವಾದಂಥ ಧಾರ್ಮಿಕತೆಯ ಸ್ಪರ್ಶ ಮತ್ತು ಜಾನಪದವಾದಂಥ ಒಂದು ಸ್ಪರ್ಶ ಸಹಜವಾಗಿ ಇದ್ದೇ ಇದೆ. ವರ್ಷದಿಂದ ವರ್ಷಕ್ಕೆ ಕಂಬಳಕ್ಕೆ ಬೇಕಾದಂಥ ಆಸಕ್ತಿಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಮಾನ್ಯ ರೋಹಿತ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಹೊಸದಾಗಿ ಒಂದು ಕಂಬಳ ಇವತ್ತು ಆರಂಭ ಆಗ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ಕ್ಷಣಗಳಿವತ್ತು. ಯುವಕರು ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಕಂಬಳದ ಓಟಗಾರರು ಜಾಸ್ತಿ ಆಗ್ತಾ ಇದ್ದಾರೆ, ಕಂಬಳದ ಮಾಲೀಕರು ಜಾಸ್ತಿ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಹೊಸ ರೀತಿಯಾದಂಥ ಒಂದು ಕಂಬಳವನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಆರಂಭ ಮಾಡಿ ರೋಹಿತ್ ಹೆಗ್ಡೆ ಇವತ್ತು ತೆಂಕಾಬಡ ಹೆಸರಿನಡಿನಲ್ಲಿ ಒಂದು ಹೊಸ ಕಂಬಳವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಯಶಸ್ವಿಗೊಳ್ಳಲಿ. ಜಿಲ್ಲಾ ಕಂಬಳದ ಸಮಿತಿಯ ನೇತೃತ್ವದಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಂಬಳಗಳು ಯಾವ ರೀತಿ ನಡೆಯುತ್ತೋ ಅದೇ ರೀತಿಯಾದಂಥ ಒಂದು ಸಂಭ್ರಮದ ಕಂಬಳದ ವಾತಾವರಣ ಈ ವರ್ಷ ಇಲ್ಲೂ ಕೂಡ ಆರಂಭ ಆಗಲಿ ಅಂತೇಳಿ ನಾನು ಮಾನ್ಯ ರೋಹಿತ್ ಹೆಗ್ಡೆ ಅವರಿಗೆ ಮತ್ತು ಅವರ ಇಡೀ ಬಳಗಕ್ಕೆ ಶುಭವನ್ನು ಕೋರ್ತೇನೆ. ನಮಸ್ಕಾರ. ಅದ್ರ ಬಗ್ಗೆ ಹೇಳ ಕಂಬಳ ಇತಿಹಾಸಗಳು ಪುನರಾವರ್ತನೆ ಆಗೋದನ್ನು ಕೇಳಿದ್ದೇವೆ. ಬಹುಶಃ ನಮ್ಮ ತುಳುನಾಡಿನಲ್ಲಿ ಜಾನಪದ ಆಚರಣೆಗಳು, ದೈವದ ಕೋಲಗಳು, ಮನೆತನಗಳು ಹಿಂದಿನಿಂದಲೂ ನಡೆದುಕೊಂಡು ಬಂದಂಥ ದಾರಿ. ಬಹುಶಃ ಈ ಜಾಗದಲ್ಲಿ ಕೂಡ ಹಿಂದೆ ಸುಮಾರು 300 ವರ್ಷಗಳ ಹಿಂದೆ ಕೂಡ ಕಂಬಳ ನಡೀತೈತಂತೆ. ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಕಂಬಳಗಳಲ್ಲಿ ಕಟ್ಪಾಡಿ ಕಂಬಳ ಕೂಡ ಒಂದಾಗಿತ್ತು. ಈ ಹೈವೇಗೆ ತಾಕೊಂಡಿರುವಂಥ ಈ ಕಟ್ಪಾಡಿ ಕಂಬಳ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ರೋಹಿತ್ ಹೆಗ್ಡೆ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಇದೀಗ ಅದು ಸಾಂಪ್ರದಾಯಿಕವಾಗಿ ಆಚರಣೆಗೆ ಸೀಮಿತವಾಗಿ ಮಾಡ್ತೀವಿ ಅನ್ನುವಂಥ ಮನೆತನದವರ ಇಚ್ಛೆಯಂತೆ
ಹೊಸದಾಗಿ ನಮ್ಮ ಈ ಗ್ರಾಮದಲ್ಲಿ ಹಲವಾರು ಜನ ಕೋಣಗಳ ಯಜಮಾನರಿದ್ದಾರೆ, ಓಟಗಾರಿದ್ದಾರೆ, ಅವರಿಗೊಂದು ಸ್ಫೂರ್ತಿ ಆಗಬೇಕು. ನಮ್ಮೂರಿನಲ್ಲಿ ಒಂದು ಕಂಬಳ ಆಗಬೇಕು, ಹಳೆಯ ಕಾಲದಲ್ಲಿ ನಿಂತು ಹೋದ ಕಂಬಳವನ್ನು ಮತ್ತೆ ಜೀವಂತಗೊಳಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನು ಈ ಎರ್ಮಾಳು ಕಂಬಳದಲ್ಲಿ ಮಾಡ್ತಾ ಇದ್ದಾರೆ. ಇದೊಂದು ಕಂಬಳಕ್ಕೆ ಒಂದು ಶುಭ ಸೂಚನೆ. ಬಹುಶಃ ನಮ್ಮ ಈಗ 25 ಕಂಬಳಗಳ ಆಯೋಜನೆ ಆಗ್ತಾಯಿದೆ. ಸರಿಸುಮಾರು 80ರ ದಶಕದಲ್ಲಿ ಒಂದು 4-5 ಕಂಬಳ ನಡೀತಾ ಇತ್ತು. ಇನ್ನು 25 ಕಂಬಳಗಳು ನಡೀತಾ ಇವೆ ಅಂತ ಹೇಳಿದರೆ 250 ಜೊತೆ ಕೋಣಗಳು ಭಾಗವಹಿಸ್ತಾ ಇದೆ ಅಂತ ಹೇಳಿದರೆ ಕಂಬಳದ ಮೇಲೆ ಆಸಕ್ತಿ ಇದೆ, ಯುವಕರಿಗೊಂದು ಸ್ಫೂರ್ತಿ ಇದೆ. ಕೃಷಿ ಬದುಕಿನ ಜೊತೆ ಈ ಕಂಬಳ ಅಂಟಿಕೊಂಡಿದೆ. ಇದ್ರ ಜೊತೆ ಬದುಕಬೇಕು, ಇದರಲ್ಲಿ ನಾವು ಪಾಲ್ಗೊಳ್ಬೇಕು ಅನ್ನುವಂಥ ಉತ್ಸಾಹ ಇರುವುದರಲ್ಲಿ ನಮ್ಮ ಜಿಲ್ಲೆಯ ಜನ ಮುಂಚೂಣಿಯಲ್ಲಿದ್ದಾರೆ. ಇಂದು ವಿಶ್ವದ ಬೇರೆ ಬೇರೆ ದೇಶಕ್ಕೆ ಹೋದರೂ ಕೂಡ ಕಂಬಳ ಅಂತ ಹೇಳಿದರೆ ಸಂತೋಷ ಪಡೋರ ಜೊತೆ ನಮ್ಮ ತುಳುನಾಡಿನ ಹೆಸರು, ಈ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸುವಂಥ ಕೆಲಸ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಎರ್ಮಾಳಿನ ಕಂಬಳ ಕೂಡ ತೆಂಕಬಡ ಆ ಜೋಡುಕರೆ ಕಂಬಳದ ಪ್ರಾರಂಭೋತ್ಸವದಲ್ಲಿ ನಾವಿದ್ದೀವಿ. ಇದು ಅಭಿವೃದ್ಧಿಯಾಗಲಿ. ಖಂಡಿತವಾಗಿಯೂ ಎಲ್ಲರ ಸಹಕಾರದಿಂದ, ಊರಿನ ಎಲ್ಲ ಬಂಧುಗಳ ಸಹಕಾರದಿಂದ, ಈ ಕ್ಷೇತ್ರದ ಶಾಸಕರು ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಪ್ರೋತ್ಸಾಹದಿಂದ ಈ ಕಂಬಳ ಯಶಸ್ವಿ ಆಗುತ್ತೆ ಅನ್ನುವಂಥ ಭರವಸೆಯೊಂದಿಗೆ ಈ ಒಂದು ಶುಭ ಹಾರೈಕೆಯನ್ನು ಕೊಡ್ತಾ ಇದ್ದೀವಿ. ಭೂಮಿ ಪೂಜೆಯನ್ನು ಬರ್ತದೆ. ತೆಂಕಬಡ ಜೋಡುಕರೆ ಕಂಬಳದ